ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸು ಮತ್ತು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಹಾಕ್ಕೊಡೋದು ಅಂತಲೇ ಹೇಳ್ಬೋದು. ನೋಡಿ, ನಾನು ಗೋಧಿ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಗೋಧಿ ಹಿಟ್ಟನ್ನು ತೊಗೋಬೋದು. ನಾನು ಒಂದೆರಡು ಬೌಲ್ನ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ? ತುಂಬ ತೆಳ್ಳಗೆ ಕಲಿಸ್ಕೊಂಡ್ರೆ ಈ ಸ್ನ್ಯಾಕ್ಸ್ ಮಾಡೋದಕ್ಕೆ ಬರೋದಿಲ್ಲ, ಓಕೆನಾ? ಇದು ಯಾವ ಸ್ನ್ಯಾಕ್ಸ್ ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬಾ ಈಸಿಯಾಗಿರುತ್ತೆ. ಮಕ್ಳುಗಳಿಗೆ ತಿನ್ನಲ್ಲ ಅಂದಾಗ ಈ ಥರ ನಾವು ಮಾಡಿಕೊಟ್ರೆ, ಅವ್ರ ಲಂಚ್ ಬಾಕ್ಸಲ್ಲಿ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿ ತಿಂದ್ಕೊಂಡು ಖಾಲಿ ಮಾಡ್ಕೊಂಬರ್ತಾರೆ. ಅದು ಅಲ್ಲದೇ ಸಾಯಂಕಾಲ ಯಾರಾದರೂ ಗೆಸ್ಟ್ ಬಂದರೆ, ಇಲ್ಲ ನಾವೇ ಏನಾದರೂ ತಿನ್ನಬೇಕು ಅನಿಸಿದ್ರೆ ಖಂಡಿತ ಇದನ್ನು ನಾವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ತಿನ್ಬೋದು ಮತ್ತು ಮಾಡಿ ಕೊಡ್ಬೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಹೊಸ್ದಾಗಿ ಏನಾದರೂ ನಿಮಗೆ ಬೇಕು ಅನ್ನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಶೇರ್ ಮಾಡ್ತೀನಿ ನಿಮಗೆ. ಈ ಥರ ಚೆನ್ನಾಗಿ ನಾದ್ಕೊಂಡು ಇಟ್ಕೊತಾ ಇದ್ದೀನಿ ನಾನು. ಇವಾಗ ಒಂದು ಕಡೆಗೆ ಒಂದು 5-10 ಮಿನಿಟ್ಸು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ಬೇಕು. ಇದನ್ನು ಗೋಧಿ ಹಿಟ್ಟನ್ನು ಈ ಥರ ತುಂಬ ತೆಳ್ಳಗೆ ಮಾತ್ರ ಮಾಡೋಕ್ಕೋಗ್ಬೇಡಿ, ಗಟ್ಟಿಗೆ ಇರಲಿ. ಸ್ವಲ್ಪ ನಾವು ಕರ್ಜಿಕಾಯಿಗೆಲ್ಲ ಕಸ್ಕೊತೀವಲ್ವ, ಆ ಥರ ಗಟ್ಟಿ ಇರಬೇಕು. ಇವಾಗ ಆಯಿತು, ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ. ಇವಾಗ ಒಂದು ದಪ್ಪ ಆಲೂಗಡ್ಡೆನ ತೊಗೊಂಡು ತುರ್ಕೊಳ್ತಾ ಇದ್ದೀನಿ ನಾನು. ಈ ಥರ ಎಲ್ಲ ನಿಮಗೆ ಎಷ್ಟು ಆಲೂಗಡ್ಡೆ ಬೇಕು ನೋಡ್ಕೊಳ್ಳಿ. ನಾನೊಂದು ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ತುರ್ಕೊಳ್ತಾ ಇದ್ದೀನಿ. ತುರ್ಕೊಂಡ ನಂತರ ಇದನ್ನು ನೀರಿನಲ್ಲಿ ನಾನು ವಾಶ್ ಮಾಡಿಬಿಟ್ಟು ಹಿಂಡಿ ತೊಗೊತೀನಿ ಫ್ರೆಂಡ್ಸ್, ಓಕೆನಾ? ಅದರಲ್ಲಿ ಸ್ವಲ್ಪ ಏನು ಹೇಳ್ತೀವಿ, ಅಂಟು ಥರ ಒಂಥರ ಬೆಳ್ಳಗೊಂಥರ ಇದ್ರ ಥರ ಇರುತ್ತೆ ಅದರಲ್ಲಿ, ಓಕೆನಾ? ಅದಕ್ಕೆ ನೋಡಿ ನಾನು ನೀರಿನಲ್ಲಿ ಹಾಕ್ಬಿಟ್ಟು ಹಿಂಡಿಬಿಟ್ಟು ತಕ್ಕೊತಾ ಇದ್ದೀನಿ ನಾನಿವಾಗ. ನೋಡಿ, ಅದೆಲ್ಲ ಫುಲ್ಲು ಅದ್ರದ್ದು ನೀರೇ, ತೋರ್ಸೋಕ್ಕಿಂತ ತೆಗೆದು ತೋರಿಸ್ತಾ ಇದ್ದೀನಿ. ಇವಾಗ ಇದಾದ ನಂತರ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ತುರ್ಕೊಂಬಿಡ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಬಂದಾಗ ಖಂಡಿತ ನೀವು ಇದನ್ನು ಮಾಡ್ಬೋದು. ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ನಾವು ಖಂಡಿತ ತಿನ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಎಲ್ಲ ಕ್ಯಾರೆಟನ್ನು ತುರಿದಾಯಿತು. ಇವಾಗ ಸ್ವಲ್ಪ ಅದಕ್ಕೂ ಒಂಚೂರು ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಒಂಚೂರು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ಒಂಚೂರು ಕರ್ಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ. ಇದ್ರ ಬದಲು ನೀವು ಬೇಕಾದರೆ ಖಾರದ ಪುಡಿ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಇದನ್ನೆಲ್ಲದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್, ಓಕೆ? ಮತ್ತು ಇವಾಗ ಅದು ಸ್ನ್ಯಾಕ್ಸ್ನ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಮಕ್ಕಳಿಗೆ ಅದು ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಫ್ರೆಂಡ್ಸ್, ಓಕೆನಾ? ಇದನ್ನು ಮಾಡಿ ನೋಡಿ. ಮತ್ತು ಇದು ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡು ನಾನು ಒಂದು 4-5 ಚಮಚದಷ್ಟು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ಒಂಚೂರು ಉಪ್ಪು ನೀವು ಬೇಕಾದ್ರೆ ಹಾಕ್ಕೊಳ್ಬೋದು. ಹಾಕ್ಕೊಂಬಿಟ್ಟು ನೀರು ಹಾಕ್ಬಿಟ್ಟು ಇದನ್ನು ಬೋಂಡ ಮಾಡೋದಕ್ಕೆ ನಾವು ಕಲ್ಸ್ಕೊತೀವಿ ಗೊತ್ತಾ? ಬೋಂಡ ಅಂತೀನಿ, ಬಜ್ಜಿ ಮಾಡೋದಕ್ಕೆ. ಆ ಥರ ಹದದಲ್ಲಿ ನಾವು ಕಲಿಸ್ಕೊಬೇಕು ಇದನ್ನು. ನೋಡಿ, ಇವಾಗ ನೋಡ್ತಿರ್ಬೋದು. ನೋಡಿ, ಈ ಥರ ಅದು ಬೈಂಡ್ ಆಗೋದಕ್ಕೆ. ಇವಾಗ ಇದು ಒಂದು ರೆಡಿ ಮಾಡಿಟ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ಗೋಧಿ ಹಿಟ್ಟು ರೆಸ್ಟಿಗೆ ಇಟ್ಟಿದ್ವಲ್ವ, ಇದನ್ನು ತೊಗೊಂಡು ಇವಾಗ ಲಟ್ಟಿಸ್ಕೊಳ್ಬೇಕು. ನಿಮಗೆ ಎಷ್ಟು ದೊಡ್ಡದಾಗಿ ಲಟ್ಸೋಕ್ಕಾಗುತ್ತೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ. ನಾನಿವಾಗ ಒರೆಸ್ಕೊಂಬಿಟ್ಟು ಸ್ವಾದ ಮೇಲೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಲಟ್ಟಿಸ್ತಾ ಇದ್ದೀನಿ ಇದ್ರ ಮೇಲೆ. ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ಓಕೆನಾ? ಇವಾಗ ನೋಡ್ತಿರ್ಬೋದು ನಾನು ಲಟ್ಟಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಲಟ್ಟಿಸ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ಮಾಡ್ಕೊಬೋದು.
ಇಲ್ಲ ಮಕ್ಕಳು ಪೂರ್ತಿಗೆ ಈ ಥರ ಒಂದೇ ಒಂದು ಚಪಾತಿ ಥರ ಮಾಡಿಬಿಟ್ಟು ನೀವು ಮಾಡಬೇಕಾದ್ರೂ ಕೊಡ್ಬೋದು. ಇಲ್ಲ ಮನೆಯವ್ರಿಗೆ ಎಲ್ರಿಗೂ ಬೇಕಾದರೂ ನೀವು ಮಾಡ್ಕೋಬೋದು. ಬಟ್ ತುಂಬಾ ಚೆನ್ನಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ಓಕೆ, ಇವಾಗ ಲಟ್ಸಿದ್ದಾಯಿತು. ಈಗ ನಾನು ಮಾಡಿಟ್ಕೊಂಡಿರೋ ಮಸಾಲೆನ ಅದ್ರ ಮೇಲೆಲ್ಲ ನೀಟಾಗಿ ಹರಡ್ಕೊಳ್ಬೇಕು. ನೋಡಿ ಈ ಥರ ರೋಲ್ನ ಮಾಡಿಬಿಟ್ಟು ನೀವು ಹೊಂದ್ಕೋಬೋದು. ಇದು ಕೆಳಗಡೆ ನಾವು ಎಣ್ಣೆಲಿ ಹಾಕ್ಬೇಕಾದ್ರೆ ಎಲ್ಲ ಅದು ಮಸಾಲೆ ಉದುರೋಗಲ್ವ ಅಂತ, ಖಂಡಿತ ಉದುರಲ್ಲ ಫ್ರೆಂಡ್ಸ್. ಓಕೆ, ಇವಾಗ ನೋಡಿ ಈ ಥರ ಮಾಡಿಬಿಟ್ಟು ಒಂದೊಂದು ಇಂಚು ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಚಿಕ್ಕದಾಗಿ ಬೇಕಂದ್ರೂ ಕಟ್ ಮಾಡ್ಕೋಬೋದು, ಇಲ್ಲ ಒಂದು ಇಂಚು 2 ಇಂಚದಷ್ಟು ನೋಡಿಕೊಂಡು ಈ ಥರ ಕಟ್ ಮಾಡ್ಕೊಂಬಿಡ್ಬೇಕು. ಇವಾಗ ಕಟ್ ಮಾಡಿದ್ದಾಯಿತು ನೋಡಿ, ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ಖಂಡಿತ ಈಗ ತರಕಾರಿಗಳು ತಿನ್ನಲ್ಲ ಅನ್ನೋ ಮಕ್ಳುಗಳಿಗೆ ನಾವು ಈ ಥರ ಮಾಡ್ಕೊಟ್ಬಿಟ್ರೆ ಟಿಫಿನ್ ಬಾಕ್ಸಲ್ಲಿ ಲಂಚ್ ಬಾಕ್ಸ್ಗಳಲ್ಲಿ ಹಾಕ್ಕೊಟ್ರೆ ಖಾಲಿ ಮಾಡ್ಕೊಬರ್ತಾರೆ ಫ್ರೆಂಡ್ಸ್. ಓಕೆ, ಇವಾಗ ಎಣ್ಣೆ ಕಾಯ್ದಕ್ಕೆ ಇಟ್ಟಿದ್ದೆ ಒಂದು ಕಡೆ ನೋಡಿ. ಇವಾಗ ನಾನು ಕಲಸಿಟ್ಟಿರೋ ಗೋಧಿ ಹಿಟ್ಟಿನೊಳಗಡೆ ಹೆಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ನಾನಿವಾಗ. ಈ ಥರ ಎಲ್ಲದನ್ನು ಹೆಜ್ಜೆ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಏಕೆಂದರೆ ಜೋರು ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಒಳಗಡೆಗೆ ಬೇಯೋದಿಲ್ಲ, ಮೇಲೆ ಮಾತ್ರ ಕ್ರಿಸ್ಪಿ ಆಗುತ್ತೆ. ಅದಕ್ಕೆ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಒಳಗಡೆನೂ ಬೇಯುತ್ತೆ ಮತ್ತು ಮೇಲೂ ಬೇಯುತ್ತೆ. ಸ್ವಲ್ಪ ಪೇಷನ್ಸಿಂದ ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಇವಾಗೆಲ್ಲ ಹಾಕಿದ್ದಾಯಿತು. ಇವಾಗ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನೋಡ್ತಾ ಇದ್ರೆ ನಿಮಗೆ ತಿನ್ನಬೇಕು ಅನ್ನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಈ ಮಕ್ಕಳು ನೋಡಿದ್ರಂತೂ ಖಂಡಿತ ಏನೋ ಇದೆ ಅಂತ ಖಂಡಿತ ತಿಂದು ಖಾಲಿ ಮಾಡ್ತಾರೆ. ಮತ್ತು ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಖಂಡಿತ ಒಂದು ಲೈಕ್ನ ಮಾಡಿ. ಥ್ಯಾಂಕ್ ಯು.